ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರದ ಪ್ರಭಾವಿ ಸಚಿವರಿಂದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಹಾಪ್ರಹಾರ, ಬಿಗ್ ಅಟ್ಯಾಕ್ ಒಂದನ್ನು ಮಾಡಿದ್ದಾರೆ. ಸದ್ಯ ಈಗ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ತೀವ್ರ ಜಟಾಪಟಿ, ಕೆಸರಚಾಟ, ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವಂಥ ಪ್ರಯತ್ನ ಆಗ್ತಿರೋ ಹೊತ್ತಲ್ಲೇ ಹಲವು ವಿಚಾರಗಳನ್ನು ತೆರೆದಿಟ್ಟು ರಾಜ್ಯ ಸರ್ಕಾರದ ಫೇಲ್ಯೂರ್ ಇದು ಅಂತ ಪವರ್ ಪ್ರೆಸೆಂಟೇಷನ್ ಮೂಲಕ ಹಲವು ವಿಚಾರಗಳನ್ನು ತೆರೆದಿಟ್ಟಿರೋದು ಈಗ ಕೈ ಸರ್ಕಾರದ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾದರೆ ಮಿನಿಸ್ಟರ್ ಹೇಳ್ತಿರೋದು ಏನೇನು? ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಟನಲ್ ರೋಡ್ ಬಗ್ಗೆ ಕೇಂದ್ರ ಸಚಿವರು ಹೀಗೆ ಹೇಳ್ತಿರೋದು ಯಾಕೆ? ಮೆಟ್ರೋ ದರ ರಾಜ್ಯ ಸರ್ಕಾರದ್ದೇ ಹೊಣೆ ಅನ್ನೋದಕ್ಕೆ ಇವರು ಕೊಡ್ತಿರೋ ಕಾರಣಗಳೇನು? ಎಸ್ ವೀಕ್ಷಕರೇ, ಕೇಂದ್ರದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಹಲವು ಅಂಶಗಳನ್ನು ತೆರೆದಿಟ್ಟಿದ್ದಾರೆ. ಯಾಕೆ ರಾಜ್ಯ ಸರ್ಕಾರವೇ ಮೆಟ್ರೋ ದರ ಏರಿಕೆಗೆ ಹೊಣೆ ಅಂತ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿರೋದು. ಜೊತೆಗೆ ಈ ಹೊತ್ತಲ್ಲಿ ಸಬರ್ಬನ್ ರೈಲು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿದು ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಟನಲ್ ರೋಡ್ ಪ್ರಾಜೆಕ್ಟ್, ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಸಚಿವರುಗಳ ನಡುವೆನೇ ಜಟಾಪಟಿಗೆ, ತೀವ್ರ ಪೈಪೋಟಿಗೆ ಕಾರಣ ಆಗಿರುವಂತಹ ಸರ್ಕಾರದ ಮಹತ್ವಾಕಾಂಕ್ಷೆಯ ಟನಲ್ ರೋಡ್ ಪ್ರಾಜೆಕ್ಟ್ ಬಗ್ಗೆ ಕೂಡ ಅವರು ತಿರುಗೇಟನ್ನು ಕೊಟ್ಟಿರೋದು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕೇಂದ್ರವೇ ಇದಕ್ಕೆ ಹೊಣೆ ಅನ್ನೋ ರೀತಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ರು. ಯಾಕೆ BMRCL ಕೇಂದ್ರಕ್ಕೆ ಕಳಿಸ್ಕೊಡ್ತು? ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಿತ್ತಲ್ಲ. ಸೊ ಕೇಂದ್ರವೇ ಇದಕ್ಕೆ ಹೊಣೆ ಅನ್ನೋ ರೀತಿಯಲ್ಲಿ ಇವರು ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದಕ್ಕೆ BJPಗರು ಕೊಡ್ತಾ ಇರುವ ಉತ್ತರ ಎಲ್ಲ ನೋಡ್ತಾ ಇದ್ದೀವಿ. ಕೇಂದ್ರ ರೈಲ್ವೆ ಸಚಿವರು ಕೊಟ್ಟಿರೋ ಉತ್ತರ ಏನು ಈ ಬಗ್ಗೆ? ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆ ಪ್ರಸ್ತಾವನೆ ಕೊಟ್ಟಿದ್ದೇ ರಾಜ್ಯ ಸರ್ಕಾರ ಅಂತ ಅಶ್ವಿನಿ ವೈಷ್ಣವ್ ಅವರು ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ದರ ಏರಿಕೆ ಸಂಬಂಧ ಯಾವ ಸೂಚನೆಯನ್ನು ಕೊಡಲಿಲ್ಲ. ದರ ಏರಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇರೋದು ಬಹಳ ದೊಡ್ಡ ತಪ್ಪು ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಹೇಳ್ತಾ ಇದ್ದಾರೆ. ಶನಿವಾರ ಅವರು ಈ ಬಗ್ಗೆ ಆನ್ಸರ್ ಮಾಡಿರೋದು. ಮೆಟ್ರೋ ರೈಲು ಸಂಬಂಧಿತ ಎಲ್ಲ ತೀರ್ಮಾನ ಕೈಗೊಳ್ಳೋ ಸ್ಥಾನದಲ್ಲಿ ರಾಜ್ಯ ಸರ್ಕಾರವಿದೆ. ಮೆಟ್ರೋ ಪ್ರಾಜೆಕ್ಟು ಸಹಭಾಗಿತ್ವದಲ್ಲಾಗತ್ತೆ. ಕೇಂದ್ರ ಮತ್ತು ರಾಜ್ಯದ 50-50 ಇರುತ್ತೆ ಇದರಲ್ಲಿ. ಆದರೆ ಇವ್ರು ಹೇಳ್ತಿರೋದೇನು? ಮೆಟ್ರೋ ರೈಲು ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರವೇ ಮೆಟ್ರೋ ಪ್ರಯಾಣ ದರ ಏರಿಕೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿತ್ತು ಅಂತಿದ್ದಾರೆ. ಈಗ ನಿಗದಿ ಮಾಡಿದಂತಹ ಸಮಿತಿಯ ಆ ಅಂಕಿಅಂಶಗಳನ್ನು ಆಧರಿಸಿ, ಅಂದರೆ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿ ಆಯಿತು. ಸಮಿತಿ ಕೊಟ್ಟಂತಹ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾನೂನು ಇರೋದ್ರಿಂದ ಅದರ ಪ್ರಕಾರ ಮಾಡಿರೋದು. ಬಟ್ ಪ್ರಸ್ತಾವನೆ ಸಲ್ಲಿಸಿದ್ದು ಯಾರು ಅನ್ನೋದಲ್ವ ಇಲ್ಲಿ ಇಂಪಾರ್ಟೆಂಟು. ಯಾರಿಂದ ಶುರು ಆಯಿತು ದರ ಏರಿಕೆ ಪ್ರಯತ್ನ ಅಂತ ಕೇಂದ್ರ ಸರ್ಕಾರ, ಅಂದರೆ ಅದರ ಭಾಗವಾಗಿರೋ ಮಿನಿಸ್ಟರ್ ಹೇಳ್ತಿರೋದು ರಾಜ್ಯ ಸರ್ಕಾರವೇ ಮೆಟ್ರೋ ಪ್ರಯಾಣ ದರ ಏರಿಕೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿತ್ತು ಅಂತ ಅವ್ರು ಹೇಳ್ತಿರೋದು. ಮೆಟ್ರೋ ಸಂಬಂಧಿತ ಎಲ್ಲ ವಿಚಾರಗಳಿಗೂ ರಾಜ್ಯ ಸರ್ಕಾರ ಕಾರಣ. ಮೆಟ್ರೋ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಇದು ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಚೆನ್ನೈ ಇರಲಿ, ದೆಹಲಿ ಇರಲಿ, ತೆಲಂಗಾಣ, ಮುಂಬೈಯಲ್ಲೂ ಹೀಗೆ ನಡೆಯುತ್ತೆ. ಮೆಟ್ರೋ ಯೋಜನೆಗಳು ಆಯಾಯ ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುತ್ತೆ. ಪ್ರಯಾಣ ದರ ಏರಿಕೆ ಸಮಿತಿ ಇರೋದು ದೆಹಲಿಯಲ್ಲ. ಹಾಗಾದರೆ ಈ ಸಮಿತಿ ಇರೋದು ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಡೆಲ್ಲಿಲಿದೆಯಾ ಅದು ಅಂತ ಪ್ರಶ್ನೆ ಮಾಡ್ತಾರೆ. ಈ ದರ ಏರಿಕೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇಲ್ಲವೇ ಇಲ್ಲ. ಇದಕ್ಕೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಹೊಣೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಚಿವರು ದೊಡ್ಡ ಸುಳ್ಳನ್ನು ಹೇಳ್ತಿದ್ದಾರೆ ಅಂತ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸರಣಿ ಉತ್ತರದ ಮೂಲಕ ಕೌಂಟರನ್ನು ಕೊಟ್ಟಿರೋದು. ಸೊ ಯಾರದ್ದು ಸುಳ್ಳು, ಯಾರದ್ದು ಸತ್ಯ ಅಂತ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿದೆ. ಯಾಕಂದರೆ ಮೊನ್ನೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಆ ಸಮಿತಿಯನ್ನು ಮಾಡಿದ್ದು ಅನ್ನೋದನ್ನು ಪ್ರಸ್ತಾಪಿಸಿದರು. ಈಗ ಕೇಂದ್ರ ರೈಲ್ವೆ ಸಚಿವರು ಹೇಳ್ತಿದ್ದಾರೆ, ಅವರು ಉತ್ತರ ಕೊಡ್ತಿರೋದೇನಪ್ಪ ಅಂತ ಕೇಳಿದ್ರೆ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಇದು ಅಂತ. ಸೊ ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಜಟಾಪಟಿ. ಈ ಹೊತ್ತಲ್ಲಿ ಅಶ್ವಿನಿ ವೈಷ್ಣವ್ ಅವರು ಇಷ್ಟೇ ವಿಚಾರ ಹೇಳಲ್ಲ. ಅವರು ಮೆಟ್ರೋದ್ ಮಾತ್ರ ಅಲ್ಲ, ಸಬರ್ಬನ್ ಟ್ರೈನ್ ಬಗ್ಗೆ ಅಟ್ಯಾಕ್ ಮಾಡಿದ್ದಾರೆ ರಾಜ್ಯ ಸರ್ಕಾರವನ್ನು. ಏನಂತ? ಯಾವುದೇ ಪ್ರಗತಿ ಇಲ್ಲ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟಲ್ಲಿ. ಬೆಂಗಳೂರಲ್ಲಿ ಯಾವುದೇ ಪ್ರಗತಿಯನ್ನೇ ಕಾಣ್ತಿಲ್ಲ. ಹಾಗೆ ಏನು ಅಪಾಯಿಂಟ್ಮೆಂಟ್ ಮಾಡೋದ್ರಲ್ಲೂ ಕೂಡ ರೈಲ್ವೆ ಕೇಡರ್ನ ಆಫೀಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕೆ ರೈಡ್, ಬಹಳ ಇಂಪಾರ್ಟೆಂಟ್ ಆ ಹುದ್ದೆ. ಆ ಅಪಾಯಿಂಟ್ಮೆಂಟಲ್ಲೂ ಕೂಡ ಡಿಲೇ ಆಗಿದೆ. ಮತ್ತು ಪದೇ ಪದೇ ರಿಪೀಟೆಡ್ ಫೇಲ್ಯೂರ್. ಯಾವುದರಲ್ಲಿ? ಕೋಚ್ PPP ಮಾಡೆಲ್ ಮೂಲಕ ಕೋಚ್ಗಳನ್ನು ಪ್ರೊಕ್ಯೂರ್ಮೆಂಟ್ ಮಾಡುವಂಥ ಪ್ರಾಸೆಸ್ಸಲ್ಲೂ ಕೂಡ ಸಬರ್ಬನ್ ರೈಲ್ಗೆ ಸಂಬಂಧಪಟ್ಟಂತೆ
ಪದೇ ಪದೇ ಫೇಲ್ಯೂರ್ ಆಗ್ತಾ ಇದೆ. ಸಬರ್ಬನ್ ರೈಲ್ ಪ್ರಾಜೆಕ್ಟು ಬೆಂಗಳೂರಿನಂಥ ಸಿಟಿಗೆ 1.5 ಕೋಟಿ ಜನಸಂಖ್ಯೆ ಇರುವಂಥ ಸಿಟಿಗೆ ಎಷ್ಟು ಅತ್ಯಗತ್ಯ, ಆದರೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಗೌರ್ಮೆಂಟು ಕೇಂದ್ರ ರೈಲ್ವೆ ಇಲಾಖೆಗೆ ಬಿಟ್ಟುಕೊಡಬೇಕು, ಯಾರನ್ನಾದರೂ ಟೆಕ್ನಿಕಲ್ ಕೇಡರಿಂದ ಅಪಾಯಿಂಟ್ ಮಾಡೋದಕ್ಕಾದರೂ ಅಲೋ ಮಾಡಬೇಕು ಅನ್ನುವಂಥ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಟನಲ್ ರೋಡ್ ಪ್ರಾಜೆಕ್ಟ್ ಬಗ್ಗೆ ಅವರ ಆನ್ಸರ್ ಹೀಗಿತ್ತು. ಟನಲ್ ರೋಡ್ ಅಂತ ಹೇಳ್ತಿದ್ದಾರಲ್ಲ, ಅದು ಟೆಂಪರರಿಯಾಗಿ ಈ ಟ್ರಾಫಿಕ್ ಸಮಸ್ಯೆಯನ್ನು ಸುಧಾರಿಸಬಹುದು, ಟೆಂಪರರಿ ಅಷ್ಟೇ, ತಾತ್ಕಾಲಿಕ ಅಷ್ಟೇ. ಆದರೆ ದೀರ್ಘಕಾಲಿಕ ಪರಿಹಾರಕ್ಕೆ ಮೆಟ್ರೋ ಪ್ರಾಜೆಕ್ಟ್ಸ್ ಬೇಕು. ಸಬರ್ಬನ್ ಮತ್ತು ಸಂಪೂರ್ಣವಾಗಿ ಇದನ್ನು ವಿಸ್ತರಿಸ್ತಾ ಹೋಗೋದು, ಮೆಟ್ರೋ ಪ್ರಾಜೆಕ್ಟನ್ನು ವಿಸ್ತರಿಸ್ತಾ ಹೋಗೋದು ಮಾತ್ರ ಸೊಲ್ಯೂಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. I am not talking about blame game. I am just telling you the facts. Facts are the responsibility lies with the state government, like K-Ride. For metro also the responsibility lies with the state government. The state government is, and this is not just in Karnataka. It is true in the case of Delhi, it's true in the case of Chennai, in case of Telangana, in case of Mumbai. Every place the metro projects are basically governed by the state government, and rightly so, because state government knows the ground realities of a city, so they should be in the prime decision making position for every metro project. There can be a formula where people are not penalized. So please ask this question to the state chief minister. ಇಷ್ಟು ದೊಡ್ಡ ಸಿಟಿ ಬೆಂಗಳೂರು ಸಣ್ಣ ಸಿಟಿ ಅಲ್ಲ, 1.5 ಕೋಟಿ ಜನಸಂಖ್ಯೆ ಇರುವಂಥ ಒಂದು ನಗರಕ್ಕೆ ಶಾಶ್ವತ ಪರಿಹಾರ ಸಿಗೋದು ಸರ್ಕ್ಯುಲರ್ ರೈಲ್ ನೆಟ್ವರ್ಕ್ಸ್ ಇದ್ದಾಗ, ಸಬರ್ಬನ್ ಟ್ರೈನ್ ಮತ್ತು ಮೆಟ್ರೋ ಎಕ್ಸ್ಪ್ಯಾನ್ಷನ್ ಆಗುವ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಇದಕ್ಕೆ ಪರಿಹಾರ ಇದೊಂದೇ ಅಂತ ಅವರು ಹೇಳಿದ್ದು. ಟನಲ್ ರೋಡ್ ಪ್ರಾಜೆಕ್ಟ್ ಬಗ್ಗೆ ಕೊಟ್ಟಿರುವಂಥ ಕೌಂಟರ್ ಇದು ತಾತ್ಕಾಲಿಕವಾಗಷ್ಟೇ ಬಗೆಹರಿಸತ್ತೆ ಅಂತ. ಸೊ ರಾಜ್ಯ ಸರ್ಕಾರದ ಈ ಕನೆಕ್ಟಿವಿಟಿ ರೈಲ್ ನೆಟ್ವರ್ಕ್ ಮತ್ತು ಮೆಟ್ರೋ ವಿಚಾರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಟನಲ್ ರೋಡ್ ಪ್ರಾಜೆಕ್ಟ್ನ ಬಗ್ಗೆ ಸರ್ಕಾರ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿದೆ ಅನ್ನೋದ್ರ ಸುತ್ತ ಈಗ ಆರೋಪ ಪ್ರತ್ಯಾರೋಪ ಒಂದಿಷ್ಟು ಚರ್ಚೆಗಳು ಶುರುವಾಗಿವೆ. ಮೈಸೂರು ರಾಜಮನೆತನಕ್ಕೆ ಸೇರಿದಂತಹ ಭೂಮಿ, ಈ ಬಳ್ಳಾರಿ ರೋಡ್ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟನ್ನೇ ಕೈ ಬಿಡುತ್ತೆ ಸರ್ಕಾರ ಅಂತಲೂ ಕೇಳಿ ಬರ್ತಿದೆಯಲ್ವ. ಆ ಪ್ರಯತ್ನ ಆಗ್ತಿದೆ, ಯಾಕಂದರೆ ಅವರಿಗೆ ಪರಿಹಾರ ಕೊಡಬೇಕು ಅನ್ನೋ ಕಾರಣಕ್ಕೆ. ಸೊ ನಮಗದು ಬೇಡವೇ ಬೇಡ, ನಾವು ಟನಲ್ ರೋಡ್ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಿದೆ ಸರ್ಕಾರ. ಅದಕ್ಕೆ ರಾಜಮನೆತನದವರು ಕೂಡ ವಾಗ್ದಾಳಿ ನಡೆಸ್ತಿದ್ದಾರೆ. ಇಷ್ಟು ಸಿಂಪಲ್ ಆಗಿರುವಂಥ ಆಪ್ಷನ್ ಬಿಟ್ಟು ಈಗ ಟನಲ್ ರೋಡ್ ಅಂತಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಈ ರಸ್ತೆ ಅಗಲೀಕರಣ ಮಾಡಿಬಿಟ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆದರೆ ಇವರು ಬೇರೆ ಯಾವುದೋ ಉದ್ದೇಶದಿಂದ ಟನಲ್ ರೋಡ್ ಮೊರೆ ಹೋಗಿದ್ದಾರೆ. ರಾಜಮನೆತನಕ್ಕೆ ಪರಿಹಾರ ಕೊಡಬೇಕು ಅನ್ನೋದನ್ನೇ ದೊಡ್ಡದು ಅನ್ನೋ ಥರ ಬಿಂಬಿಸೋ ಪ್ರಯತ್ನ ಆಗ್ತಿದೆ ಅಂತ ವಾಗ್ದಾಳಿ ನಡೆಸ್ತಿದ್ದಾರೆ. ಇಲ್ಲಿ ಕೇಂದ್ರ ರೈಲ್ವೆ ಸಚಿವರು ಕೂಡ ಟನಲ್ ರೋಡ್ ಕೇವಲ ತಾತ್ಕಾಲಿಕ ಪರಿಹಾರ ಕೌಂಟರ್ ಕೊಟ್ಟು ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಅಲ್ಲೂ ಕೂಡ ಬಹಳ ತಪ್ಪುಗಳಾಗ್ತಿವೆ, ಫೇಲ್ಯೂರ್ಸ್ ಮತ್ತು ಡಿಲೇ ಇದೆ ಅನ್ನೋದನ್ನ ಹೇಳಿ ಅಟ್ಯಾಕ್ ಮಾಡಿರೋದು ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದನ್ನು ಕೂಡ ಸೇರಿಸುತ್ತಾ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.